ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಬೆಂಗಳೂರಿಗೆ ಸಮೀಪವಿರುವಂತಹ ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸೋ ತಮಿಳುನಾಡು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಇದೀಗ ಭಾರಿ ಹಿನ್ನಡೆ ಆಗಿದೆ. ಈ ವಾಯು ಪ್ರದೇಶ ಎಚ್ಎಎಲ್ ಬಳಕೆಗೆ ಅಗತ್ಯವಿದೆ ಅಂತ ಕಾರಣವನ್ನ ನೀಡಿ ರಕ್ಷಣಾ ಸಚಿವಾಲಯ ಯೋಜನೆಯ ಪ್ರಸ್ತಾವನೆಯನ್ನ ಇದೀಗ ತಿರಸ್ಕಾರ ಮಾಡಿದೆ. ಹೊಸೂರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಹೊರಟಿದ್ದ ನೆರೆಯ ತಮಿಳುನಾಡು ಸರ್ಕಾರಕ್ಕೆ ಇದೊಂದು ರೀತಿ ಭಾರಿ ಹಿನ್ನಡೆ ಅಂತಾನೆ ಹೇಳ್ಬೋದು. ಈ ಪ್ರದೇಶದಲ್ಲಿ ಏರ್ಪೋರ್ಟ್ ಸ್ಥಾಪಿಸೋ ಎಂಕೆ ಸ್ಟಾಲಿನ್ ಸರ್ಕಾರದ ಪ್ರಸ್ತಾವನೆಯನ್ನ ರಕ್ಷಣಾ ಸಚಿವಾಲಯ ಮತ್ತೊಮ್ಮೆ ತಿರಸ್ಕರಿಸಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಹೊಸೂರು ಏರ್ಪೋರ್ಟ್ಗೆ ಅನುಮತಿ ಸಿಗಬೇಕಾದ್ರೆ ರಕ್ಷಣಾ ಸಚಿವಾಲಯದ ಒಪ್ಪಿಗೆ ಅತ್ಯಗತ್ಯ. ಯಾಕೆ ಅಂತ ಹೇಳಿದ್ರೆ, ಈ ಪ್ರದೇಶದ ವಾಯು ಪ್ರದೇಶದ ನಿಯಂತ್ರಣ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬಳಿ ಇದೆ. ಹಾಗಿದ್ರೆ ತಿರಸ್ಕಾರಕ್ಕೆ ಕಾರಣ ಏನು ಅದನ್ನ ನೋಡೋಣ. ಕಳೆದ ವಾರ ತಮಿಳುನಾಡು ಸರ್ಕಾರಕ್ಕೆ ಕೇಂದ್ರ ಸಚಿವಾಲಯ ಒಂದು ಪತ್ರವನ್ನ ಬರೆದಿತ್ತು. ಈ ಪ್ರದೇಶದ ವಾಯು ಪ್ರದೇಶ ಎಚ್ಎಎಲ್ಗೆ ಅವಶ್ಯಕವಾಗಿದೆ, ಹೀಗಾಗಿ ಏರ್ಪೋರ್ಟ್ ಮನವಿಯನ್ನ ಪುರಸ್ಕರಿಸಲು ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿತ್ತು. ಸರ್ಕಾರದ ಈ ನಿರ್ಧಾರದ ಬಳಿಕ ಮುಂದೆ ಏನೆಲ್ಲ ಪರ್ಯಾಯ ಮಾರ್ಗಗಳ ಬಗ್ಗೆ ತಮಿಳುನಾಡು ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಎಂಬ ಮಾಹಿತಿ ಕೂಡ ಇದೀಗ ಹರಿದಾಡ್ತಾ ಇದೆ. ತಮಿಳುನಾಡು ಸರ್ಕಾರದ ಈ ಮನವಿ ತಿರಸ್ಕಾರಗೊಂಡಿದ್ದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ರಕ್ಷಣಾ ಇಲಾಖೆ ಮನವಿಯನ್ನ ತಿರಸ್ಕರಿಸಿತ್ತು. ಕಳೆದ ವರ್ಷ ಅಂದ್ರೆ 2025ರ ಜೂನ್ ತಿಂಗಳಿನಲ್ಲಿಯೇ ತಮಿಳುನಾಡು ಸರ್ಕಾರ ವಾಯು ಪ್ರದೇಶದ ಸಡಿಲಿಕೆ ಕೋರಿ ಮನವಿಯನ್ನ ಮಾಡಿತ್ತು. ಆದ್ರೆ ಆವತ್ತೂ ಕೂಡ ತಿರಸ್ಕಾರ ಆಗಿತ್ತು. ನಂತರ ನವೆಂಬರ್ನಲ್ಲಿ ತಮಿಳುನಾಡು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇನಿದ್ದಾರೆ, ಎಚ್ಎಎಲ್ ಕಾರ್ಯಾಚರಣೆಗೆ ಯಾವುದೇ ತೊಂದರೆ ಆಗದಂತೆ ಏರ್ಪೋರ್ಟ್ ನಿರ್ಮಿಸುವುದು ಹೇಗೆ ಅನ್ನೋ ಬಗ್ಗೆ ನಿರ್ದೇಶಾಂಕ ಅಂದ್ರೆ ಕೋಆರ್ಡಿನೇಟ್ಸ್ನೊಂದಿಗೆ ವಿವರವಾದ ವರದಿಯನ್ನ ಸಲ್ಲಿಸಿದ್ರು. ಆದ್ರೆ ಯಾವುದೇ ಚರ್ಚೆಯನ್ನ ನಡೆಸದೆ ನೇರವಾಗಿ ಪ್ರಸ್ತಾವನೆ ತಿರಸ್ಕರಿಸಿರೋದು ಬೇಸರವನ್ನ ತಂದಿದೆ. ಒಂದ್ ವೇಳೆ ಸಭೆ ನಡೆಸಿದ್ರೆ ವಾಸ್ತವ ಅಂಶಗಳನ್ನ ವಿವರಿಸೋಕೆ ಸರ್ಕಾರಕ್ಕೆ ಅವಕಾಶ ಸಿಕ್ತಿತ್ತು ಅಂತ ಅಧಿಕಾರಿಯೊಬ್ರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಆಯ್ತಪ್ಪ, ಹಾಗಿದ್ರೆ ಇದರಿಂದ ಬೆಂಗಳೂರಿನ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅದನ್ನು ಹೇಳ್ತೀನಿ. ಹೊಸೂರಿನಲ್ಲಿ ಏರ್ಪೋರ್ಟ್ ಬಂದ್ರೆ ಈಗಿರೋ ಬೆಂಗಳೂರು ಮತ್ತು ಸೇಲಂ ವಿಮಾನ ನಿಲ್ದಾಣಗಳ ಪ್ರಯಾಣಿಕರ ಈ ದಟ್ಟಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಇದನ್ನ ಅಧ್ಯಯನ ಮಾಡಿ ವರದಿ ನೀಡಬೇಕು ಅಂತ ತಮಿಳುನಾಡು ಕೈಗಾರಿಕಾ ಅಭಿವೃದ್ಧಿ ನಿಗಮಕ್ಕೆ ತಿಳಿಸಲಾಗಿದೆ. ಶೂಲಗಿರಿ ತಾಲೂಕಿನ ಬೆರಿಗೈ ಮತ್ತು ಬಾಗ್ಲೂರು ನಡುವೆ ಸುಮಾರು 2300 ಎಕರೆ ಪ್ರದೇಶದಲ್ಲಿ ಈ ಏರ್ಪೋರ್ಟ್ ನಿರ್ಮಿಸಲು ತಮಿಳುನಾಡು ಸರ್ಕಾರ ಮುಂದಾಗಿತ್ತು. ವಾರ್ಷಿಕವಾಗಿ 3 ಕೋಟಿ ಪ್ರಯಾಣಿಕರ ನಿರ್ವಹಣೆ ಸಾಮರ್ಥ್ಯ ಹೊಂದಿರೋ ಈ ಏರ್ಪೋರ್ಟ್ ಅನ್ನ ನಿರ್ಮಿಸೋದು ಸ್ಟಾಲಿನ್ ಸರ್ಕಾರದ ಯೋಜನೆ ಕೂಡ ಆಗಿತ್ತು. ಆದ್ರೀಗ ಈ ಯೋಜನೆಗೆ ಹಿನ್ನಡೆಯಾಗಿದೆ. ಇನ್ನು ಈ ಯೋಜನೆಗೆ ಎದುರಾಗಿರೋ ಮತ್ತೊಂದು ದೊಡ್ಡ ಸವಾಲು ಅಂತಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತ ಮತ್ತು ಈ ನಾಗರಿಕ ವಿಮಾನಯಾನ ಸಚಿವಾಲಯದ ನಡುವಿನ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಬೆಂಗಳೂರು ಏರ್ಪೋರ್ಟ್ನ 150 ಕಿಲೋಮೀಟರ್ ವೈಮಾನಿಕ ದೂರದ ವ್ಯಾಪ್ತಿಯಲ್ಲಿ ಮತ್ತೊಂದು ಹೊಸ ವಿಮಾನ ನಿಲ್ದಾಣವನ್ನ 25 ವರ್ಷಗಳಿಗೂ ಮೊದಲು ನಿರ್ಮಿಸುವಂತಿಲ್ಲ. ಅಂದ್ರೆ 150 ಕಿಲೋಮೀಟರ್ ವೈಮಾನಿಕ ದೂರದ ವ್ಯಾಪ್ತಿಯಲ್ಲಿ ಮತ್ತೊಂದು ಏರ್ಪೋರ್ಟ್ ನಿರ್ಮಿಸೋಕೆ 25 ವರ್ಷ ಕಾಯಲೇಬೇಕು. 2023ರವರೆಗೆ ಈ ನಿಯಮ ಜಾರಿಯಲ್ಲಿ ಇರಲಿದೆ ವೀಕ್ಷಕರೇ. ಹೊಸೂರು ಬೆಂಗಳೂರಿಗೆ ತೀರಾ ಸಮೀಪ ಇದೆ, ಹೀಗಾಗಿ ಈ ನಿಯಮ ಕೂಡ ಯೋಜನೆಗೆ ಅಡ್ಡಗಾಲಾಗೋ ಸಾಧ್ಯತೆ ಕೂಡ ಇದೆ. ಇನ್ನ ತಮಿಳುನಾಡಿನ ಕತೆ ಹೀಗಾಯ್ತು. ಇತ್ತ ಕರ್ನಾಟಕದಲ್ಲೂ ಕೂಡ ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ ನಿರ್ಮಿಸೋಕೆ ಪ್ಲಾನ್ ಮಾಡಲಾಗ್ತಾ ಇದೆ. 2023ರ ಗಡುವನ್ನ ನೋಡಿಕೊಂಡು ಈಗಿನಿಂದಲೇ 2ನೇ ಏರ್ಪೋರ್ಟ್ಗೆ ತಯಾರಿ ಕೂಡ ನಡೆಸಲಾಗ್ತಾ ಇದೆ. ಇದೀಗ ತಮಿಳುನಾಡಿಗೆ ಪದೇ ಪದೇ ಹಿನ್ನಡೆ ಆಗ್ತಿರೋದ್ರಿಂದ ನಮ್ಮ ರಾಜ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಹಾದಿ ಸುಗಮವಾದಂತೆ ಕಾಣ್ತಿದೆ. ಹಾಗಿದ್ರೆ ಬೆಂಗಳೂರಲ್ಲಿ 2ನೇ ಏರ್ಪೋರ್ಟ್ ಯಾವಾಗ ನಿರ್ಮಾಣ ಆಗುತ್ತೆ ಕಾದು ನೋಡ್ಬೇಕು. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.